ಇನ್ಮುಂದೆ ದೆಹಲಿ ಮಹಿಳೆಯರ ಖಾತೆಗೆ 2500 ರೂಪಾಯಿ ಜಮೆಯಾಗುತ್ತೆ. ಮಹಿಳಾ ದಿನಾಚರಣೆಯಂದೇ ದೆಹಲಿಯ ನಾರಿಯರಿಗೆ ಗಿಫ್ಟ್ ಕೊಟ್ಟಿದ್ದಾರೆ. ಮಹಿಳಾ ಸಮೃದ್ಧಿ ಯೋಜನೆಗೆ ಚಾಲನೆ ನೀಡಿದ್ದಾರೆ ಜೆಪಿ ನಡ್ಡಾ ಅವರು. 5100 ರೂಪಾಯಿ ಕೋಟಿ ಬಿಡುಗಡೆ ಮಾಡಿದೆ ದೆಹಲಿ ಸರ್ಕಾರ. ಬಿಜೆಪಿ ಸರ್ಕಾರದ ಯೋಜನೆಯಿಂದ 20 ಲಕ್ಷ ಮಹಿಳೆಯರಿಗೆ ಅನುಕೂಲ ಆಗಲಿದೆ. ಇವತ್ತು ಮಹಿಳಾ ದಿನಾಚರಣೆ, ಇದರ ಬೆನ್ನಲ್ಲೇ ಒಂದು ಹೊಸ ಗಿಫ್ಟ್ ಕೊಟ್ಟಿದ್ದಾರೆ ಮಹಿಳೆಯರಿಗೆ ಜೆಪಿ ನಡ್ಡಾ. ಚುನಾವಣೆಯ ಪ್ರಚಾರದ ವೇಳೆ ಭರವಸೆ ನೀಡಿತ್ತು ಬಿಜೆಪಿ. ಗೆದ್ದಿದ್ದೇ ಆದರೆ ನಾವು ಈ ರೀತಿಯಾಗಿ ಸಮೃದ್ಧಿ ಯೋಜನೆಯ ಮೂಲಕ 2500 ರೂಪಾಯಿಯನ್ನ ಮಹಿಳೆಯರ ಖಾತೆಗೆ ಜಮೆ ಮಾಡ್ತೀವಿ ಅಂತ. ಹಾಗಾಗಿ ಮಹಿಳಾ ಸಮೃದ್ಧಿ ಯೋಜನೆಗೆ ಅನುಮೋದನೆ ಸಿಕ್ಕಿದೆ. ಮಹಿಳೆಯರ ಖಾತೆಗೆ ಇನ್ಮುಂದೆ 2500 ರೂಪಾಯಿ ಜಮೆ ಆಗುತ್ತೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ದಿನನೇ ನಾರಿಯರಿಗೆ ಈ ಒಂದು ಗಿಫ್ಟನ್ನು ಕೊಟ್ಟಿದೆ ಬಿಜೆಪಿ ಸರ್ಕಾರ. ದೆಹಲಿಯ ಗದ್ದುಗೆಯನ್ನು ಇದೇ ಮೊದಲ ಬಾರಿಗೆ ಹಿಡಿದಿರೋದು ಬಿಜೆಪಿ. 27 ವರ್ಷಗಳ ನಂತರ ಬಿಜೆಪಿ ದೆಹಲಿ ಅಂಗಳದಲ್ಲಿ ಕಮಲವನ್ನು ಅರಳಿಸಿದೆ. ಇದರ ಬೆನ್ನಲ್ಲೇ ಮಹಿಳೆಯರಿಗೆ ಬಂಪರ್ ಗಿಫ್ಟ್ ಕೊಟ್ಟಿದೆ. और प्रधानमंत्री महिला समृद्धि योजना के बारे में मैंने ही अपने मैनिफेस्टो में उसके प्रथम चरण में कहा था कि अब हम महिलाओं को 2500 रुपए देने का वायदा करते हैं और उसको हम पूरा करेंगे। आज मुझे खुशी है और मैं बधाई देता हूं रेखा जी को और इस नेतृत्व को और मोदी जी को, जिन्होंने आज आने से पहले कैबिनेट का फैसला किया और 5100 करोड़ रुपए इस साल के लिए आवंटित किया है ताकि महिला समृद्धि योजना दिल्ली में लागू हो जाए। इसलिए आपको बहुत बहुत बधाई। मित्रों, इसलिए हम इसके लिए आज महिला दिवस का एक सुंदर अवसर है और इस महिला दिवस